ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳೆ ಅಂದ್ರೆ ಅರ್ಜೆಂಟು ಫುಲ್ ತೋರಿಸ್ಬಿಡ್ತೀನಿ ತಡಿ. ಇದಕ್ಕೆ 17,000 ಚಾರ್ಜ್ ಮಾಡಿದ್ರು. ಇದೀನಿ ಬೆಸ್ಟ್ ಡ್ರೆಸ್ ಗರ್ಲ್ ಅಂತ ನೋಡಿ. ರೊಟ್ಟಿ ಹುಚ್ಚಲ್ ಚಟ್ನಿ. ಬೇಗ ಮದ್ವೆಗೆ ಹೋಗ್ಬೇಕು ಬೆಂಗಳೂರಿಗೆ ಅಂತ. ಲಿಪಿ ರೂಮ್ದು ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಬಟ್ ಇನ್ನ ಏನೇನೋ ಅವಳ ರೂಮಿಗೆ ಆರ್ಗನೈಸ್ ಮಾಡಿ ಹೋಮ್ ಟೂರ್ ಮಾಡಬೇಕು ಅಂತ ತುಂಬಾ ಅನ್ಕೊಳ್ತಾ ಇದ್ದೆ. ಬಟ್ ನನಗೆ ತುಂಬಾ ಬ್ಯುಸಿ ಗೆಸ್ಟು ಅದು ಇದು ಅಂತ ಹೇಳಿ ಏನು ಆರ್ಗನೈಸ್ ಮಾಡೋಕ್ಕಾಗಿಲ್ಲ. ಬಟ್ ಕಂಟಿನ್ಯೂಟಿ ಹೋಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹೆಂಗಿದೆ ಹಾಗೇನೆ ತೋರಿಸ್ತೀನಿ. ಅವಳ ರೂಮಿಗೆ ಆರ್ಗನೈಸ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಲಿಪಿ ರೂಮ್ ಆರ್ಗನೈಸೇಷನ್ ಅಂತ ತೋರಿಸೋಣ ಅಂತ ಅನ್ಕೊಂಡೆ. ಅಂದ್ರೆ ಏನಿಲ್ಲ, ಜಸ್ಟ್ ಅವಳಿಗೆ ಫೋಟೋ ಫ್ರೇಮು ಮತ್ತು ಇಲ್ಲೆಲ್ಲ ಕೆಲವೊಂದೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಅಕ್ಕ ಬೆಂಗಳೂರಲ್ಲಿ ಇದ್ದಾಳೆ, ಅವಳ ಹತ್ರ ಮ್ಯಾಟ್ನ ತರಿಸ್ಕೊಂಡಿದ್ದೆ. ನಮ್ಮ ಮನೆಗೆ ಬಂದಾಗ ನಾನು ಹಾಕಿರೋ ಮ್ಯಾಟ್ನ ನೋಡಿ ಚೆನ್ನಾಗಿಲ್ಲ, ನಿಮ್ಮ ಮನೆಗೆ ತಕ್ಕಂಗಾದ್ರೂ ಮ್ಯಾಟ್ ಹಾಕು ಅಂತ ಹೇಳಿ ಪಾಪ ಅವಳೇ ಹೋಗಿ ಬೆಂಗಳೂರಿಂದ ತಗೊಂಡು ರಾತ್ರಿ ತಂದು ಕೊಟ್ಟಿದ್ಲು. ಇದೆಲ್ಲ ಮ್ಯಾಟ್ಸ್ ಅಂದರೆ ಇದೆಂತ ಆಂಟಿ ಸ್ಕಿಡ್ ಎಂಥದ್ದು ಇದು ಆಂಟಿ ಸ್ಕಿಡ್ ತಾನೇ ಇದು. ಜಾರಲ್ಲ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ಲು. ಆಕ್ಚುಲಿ ನನಗೆ ಗೊತ್ತಾಗಲ್ಲ ಕ್ವಾಲಿಟಿ ಬಗ್ಗೆ ಎಲ್ಲ ಐಡಿಯಾನೇ ಇಲ್ಲ. ನಮ್ಮ ಅಕ್ಕಂಗಂತೂ ಕ್ವಾಲಿಟಿ ಅಂತ ಅಂದರೆ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಕಣ್ಣಲ್ಲಿ, ಈ ಕ್ವಾಲಿಟಿ ಸಖತ್ತಾಗಿದೆ ಅಂತ. ನಮ್ಮ ಮನೇಲಿ ಆಲ್ಮೋಸ್ಟ್ ನಾನು ಬ್ಲ್ಯಾಂಕೆಟ್ಟು ಈ ಥರ ಮ್ಯಾಟ್ಸು ಎಲ್ಲ ಅವಳ ಹತ್ರನೇ ತರಿಸ್ಕೊಳ್ಳೋದು. ಅವಳು ತಂದು ಕೊಡೋದು ನನ್ನ ನೋಡೋಕ್ಕಾಗ್ದೇ ನಮ್ಮನೆಗೆ ಗೆಸ್ಟ್ ಜಾಸ್ತಿ ಬರ್ತಾರೆ. ಅದನ್ನ ನೋಡೋಕ್ಕಾಗದೆ ಎಲ್ಲ ಬೇಕು ಅಂತ ಹೇಳಿ ಬೆಡ್ಶೀಟಿಂದ ಹಿಡ್ದು ಬ್ಲ್ಯಾಂಕೆಟಿಂದ ಹಿಡ್ದು ಮೊನ್ನೆನೂ ಅಷ್ಟೇ ಕೆಳಗಡೆ ತಂದಿದ್ದೀನಲ್ಲ ಐಕ್ಯ ಅದು ಹೋಮ್ ಟೂರ್ ಮಾಡುವಾಗ ಐಕ್ಯದಿಂದ ತಂದಿರೋ ಪ್ರಾಡಕ್ಟ್ ನೋಡಿದ್ರಲ್ಲ ನೀವು, ಅದ್ರಲ್ಲಿ ಒಂದು ಮ್ಯಾಟ್ ತಗೊಂಡ್ಬಂದಿದ್ದೆ. ಇದು ಎಂಥದ್ದು ಹಿಂಗಿದೆ ಕಲರು, ಎಷ್ಟು ತೊಳೆದ್ರೂ ಕೊಳನೆ ಹೋಗಲ್ಲ ಅಂತ ಅನ್ಸುತ್ತೆ, ಆ ಕಲರ್ ಇರೋದೇ ಹಂಗೆ. ಅದಕ್ಕೆ ಬೈದು ಅದು ಒಂದು ದೊಡ್ಡ ಮ್ಯಾಟ್ ತಂದು ಕೊಟ್ಟಿದ್ದಾಳೆ. ಇದೆಲ್ಲ ಬಾತ್ರೂಮಿಗೆ ಎಂತೆಂಥದ್ದು ಮ್ಯಾಟ್ ಹಾಕೊಂಡಿದ್ದೀನಿ, ಮ್ಯಾಟ್ಗಳೆಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಪಾಪ ನನಗೆ ವಿಡಿಯೋ ಕಾಲ್ ಮಾಡಿ ತಗೊಂಡು ಬಂದು ಕೊಟ್ಟಿದ್ದು. ಇದಿಷ್ಟು ಕಲರ್ಸ್ ಇವಾಗೆಲ್ಲ ತೆಗೆದು ಒಳಗಡೆ ಇಟ್ಟಿರ್ತೀನಿ. ಇದೆಲ್ಲ ಯೂಸ್ ಮಾಡಲ್ಲ ನಾನು, ಯಾವಾಗಾರು ಹಬ್ಬದ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಸಖತ್ತಾಗಿದೆ ಕ್ವಾಲಿಟಿ. ನೋಡಿಗೂ ಬೇಕಾ ನಿಂಗೆ? ನಿನ್ ಮದ್ವೆ ಆದ್ಮೇಲೆ ಹೊಸ ಮನೆ ತಗೊಂಡು ಹೋಗ್ಬೇಕು ಬಿಡು. ನಾವೆಲ್ಲ ಆಲ್ರೆಡಿ ತಗೊಂಡಾಯ್ತು. ಆಯ್ತಾ? ಮಾಟ ತಗೊಂಡ್ರಾ? ಅದೇ ರೋಡಲ್ಲಿ ಚೈತ್ರಕ್ಕ ತಂದ್ಲಲ್ಲ, ಅದೇ ರೋಡಲ್ಲಿ ಮ್ಯಾಟ್ಗಳಿರೋದು. ಮ್ಯಾಟು, ಬ್ಲಾಂಕೆಟ್ಸು, ಟವಲ್ಸು ಎಲ್ಲ. ಎಲ್ಲಿ ಗೊತ್ತಾ? ಬನ್ರೆಡ್ಡಿ ಸರ್ಕಲ್ ಅಲ್ಲಿ ಜಾನು ಅಷ್ಟೇ ಅವಳೇ ತಂದು ಕೊಟ್ಟಿದ್ ನಂಗೆ ಪ್ರತಿಯೊಂದು. ಜಾನು ತಗೊಂಡ್ವಿ. ಜಾನ ತಗೊಂಡ್ರಾ? ಎಷ್ಟು ಚೆನ್ನಾಗಿದೆ. ಇದು ಎಲ್ಲಿಗೆ ಅಂತ ಗೊತ್ತಿಲ್ಲ ನಂಗೆ, ಇಷ್ಟು ದೊಡ್ಡ ತಗೊಂಡ್ಬಂದವಳೆ. ಹಾಲಿಗೆ, ಕರೆಕ್ಟ್ ಹಾಲಿನ ಡೋರಿಗೆ ಅಂತ ಹೇಳಿ ತಗೊಂಡ್ಬಂದಿದ್ದಾಳೆ. ಯಾವಾಗ ಹಾಕ್ತೀನಿ ಗೊತ್ತಿಲ್ಲ, ಯಾವಾಗ ಹಾಳು ಮಾಡ್ತೀನಿ ಗೊತ್ತಿಲ್ಲ. ಆ್ಯಂಡ್ ಇದು ನಮ್ ಫಸ್ಟ್ ಅವಳು ಸ್ಟಾರ್ಟ್ ಮಾಡಿದ್ದೆ ಈ ಮ್ಯಾಟಿಂದ. ಕೆಳಗಡೆ ಹಾಕಿದ್ದೀನಲ್ಲ, ಎಷ್ಟು ಕೊಟ್ಟೆ ಅಂತ ಕೇಳಿದ್ಲು. 8,000 ಐಕೆಯಿಂದ ನಾವು ಆಲ್ಮೋಸ್ಟ್ 8,000 ಕೊಟ್ಟು ತಗೊಬಂದಿದ್ವಿ. ಇದು ಸೋಫಾ ಮುಂದೆ ಇಟ್ಟಿರೋದು, ಸೋಫಾ ಕೆಳಗಡೆ ಹಾಕಿದ್ದೀನಲ್ಲ ಅದು. ಅದನ್ನ ನೋಡಿ ಅವಳು ಬೈದು ಇದಕ್ಕೆ ಮೋಸ್ಟ್ಲಿ 6,000 ಏನೋ ಅನ್ಸುತ್ತೆ, 6-5 ಅನ್ಸುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತಗೊಂಡು ಬಂದು ಕೊಟ್ಲು. ಸಕಲಾಗಿದೆ ನೋಡು. ಅಲ್ಲ ಕ್ವಾಲಿಟಿ ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟ್ ಆಗಿ ಒಳ್ಳೆ ಇದು. ಇದಕ್ಕೆಲ್ಲ ಪದಗಳು ಬರಲ್ಲ ನಂಗೆ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಏನೇನು ಯೂಸ್ ಮಾಡ್ಬೇಕು ಅಂತ ಹೇಳಿ. ಹುಲಿ ಮೈ ಮುಡ್ತಂಗ ಅಲ್ಲ, ನೋಡಕ್ ಹಂಗೆ ಅಲ್ವಾ ಅನ್ಸ್ತಾ ಇರೋದು. ಅದು ಲಯನ್ ಹಿಂಗೆ ಅಲ್ವಾ ಕಲರ್. ಆಗಿದಾದ್ರೂ ಮುಟ್ಟಿದ್ಯಾ ಅಂದ್ರೆ, ನಾಯಿ ಮುಂದಾದ್ರೂ ಮುಟ್ಟಿದ್ಯಾ ಅಂದ್ರೆ ನಂಬೋದು. ಹುಲಿ ಮೈ ಮುಡ್ತಂಗ ಆಗ್ತಾ ಇದೆಯಂತೆ ನಮ್ ಇಂಪುಗೆ. ಅಂದ್ರೆ ನೋಡಕ್ ಹಂಗೆ ನೋಡಿ ಸಖತ್ತಾಗಿದೆ ಕ್ವಾಲಿಟಿ. ಬೆಂಗಳೂರಲ್ಲಿ ಬನ್ರೆಡ್ಡಿ ಸರ್ಕಲ್ ಅಲ್ಲಿ ತಗೊಬಂದಿದ್ದಾಳಂತೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಬನ್ರೆಡ್ಡಿ ಸರ್ಕಲ್ ಹೋಗಿ. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಶಾಪ್ಸ್ ಅಂತ ಇಲ್ವಂತೆ. ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ತಾಳೆ. ಫುಲ್ ರೋಡೇ ಇದೆ. ತೊಳಿಬೇಕು ಅಂದ್ರೆ ಮೋಸ್ಟ್ಲಿ 4 ಜನ ಅಷ್ಟು ಭಾರ ಐತೆ. ಲೆಂತ್ ಎಲ್ಲ ಸರಿಯಾಗುತ್ತಾ? ಲೆಂತ್ ಸರಿಯಾಗುತ್ತಾ? ಏನು ಹಾಕೇ ನೋಡಿಲ್ಲ ಇಂಪು. ಅವಳು ತಂದ್ಕೊಟ್ಟಾಗಿಂದ ಹಂಗೆ ಇಟ್ಟಿದ್ದೀನಿ. ಈಗ ಲಿಪಿ ರೂಮ್ ಟೂರ್ ಮಾಡ್ಬೇಕಲ್ಲ, ಲಿಪಿ ರೂಮ್ ಟೂರ್ ಬಾತ್ರೂಮಿಗೆ ಒಂದು ಮ್ಯಾಟ್ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇವಾಗ ಎತ್ತು ಒಳಗೆ ಇಟ್ಬಿಡೋಣ. ಸದ್ಯಕ್ಕೆ ಅದೇ ಸಾಕು, ಓಡ್ಸೋಣ. ಇನ್ನೊಂದು 6 ತಿಂಗಳು ವರ್ಷ ಎತ್ತಿಡೋಣ ಇವಾಗ ಒಳಗೆ. ಮೊನ್ನೆ ಎಷ್ಟು ಜನ ಉಳ್ತಿದ್ರು ಇಂಪು? ಒಂದು 15-20 ಜನ ಇವರೆಲ್ಲ ಬಂದಾಗ ಉಳಿದಿದ್ರು. ಒಂದು 8 ಜನ ಉಳಿದಿದ್ರು. ಬರ್ಡೇ ಬರ್ಡೇ ಟೈಮಲ್ಲಿ. ಮತ್ತೆ
ಗೆಸ್ಟ್ ಅನ್ನೋ ಥರ ಇದೆಲ್ಲ ಲಿಪಿ ಕಾಣ್ದಂಗೆ ಎತ್ತಿಟ್ಟಿರೋದಪ್ಪ. ಇವಾಗೆಲ್ಲ ಅವಳು ರೂಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿ ಒಂದೊಂದೇ ಹೊರಗಡೆ ತೆಗಿತಾ ಇದ್ದೀನಿ. ಅಯ್ಯೋ, ಇದೆಲ್ಲದು ಬ್ಲ್ಯಾಂಕೆಟ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಡಬೇಕು. ಏನೂ ಆರ್ಗನೈಸ್ ಮಾಡಿಲ್ಲ, ಎಲ್ಲ ಹಾಕೋದು. ಯಾವಾಗಲಾದರೂ ಒಂದ್ಸತಿ ಮಾಡಿ ತೋರಿಸ್ತೀನಿ. ಇದೆಲ್ಲ ಲಿಪಿ ಬರ್ಡೇಗೆ ಬಂದಿರೋ ಗಿಫ್ಟ್ಸು. ಯಾಕೆಂದ್ರೆ ಯಾರು ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಇದು ಮಾತ್ರ ಇವರು ಪೂಜಾ ಅವ್ರು ಕೊಟ್ಟಿದ್ದು. ಕೆಲವೊಂದೊಂದು ಅಷ್ಟೇ ಗೊತ್ತು, ಯಾಕಂದರೆ ಲಿಪಿ ಅವ್ರ ಹತ್ರ ಓಪನ್ ಮಾಡಿಸಿ ಕೇಳಿಸ್ಕೊಂಡಿದ್ದಾಳೆ. ಹಾಗಾಗಿ ನಾನು ಲಿಪಿ ಫ್ರೆಂಡ್ಸ್ ಕೊಟ್ಟಿರೋದು ಅಷ್ಟೇ. ಇನ್ನೊಂದು ರಿಷಬ್ ಕೊಟ್ಟಿದ್ದಾನೆ, ಅದು ಅಲ್ಲೆಲ್ಲೋ ಇಟ್ಟಿದ್ದಾಳೆ. ಇದು ಸಮ್ಮು ಕೊಟ್ಟಿರೋದಂತೆ. ಇದ್ರದ್ದು ಈ ಬ್ಲಾಂಕೆಟ್ಸ್ ಹಾಕ್ಬಿಡೋಣ. ಎಲ್ಲ ಹಂಗಂಗೆ ತುರ್ಕಿದೀನಿ ನೋಡಿ. ಏನಪ್ಪ ಅಂದರೆ ಈ ಥರ ಕಾಟ್ ಮಾಡಿಸ್ಕೊಂಡ್ರೆ ಇದು ಒಂದೇ ಅಡ್ವಾಂಟೇಜು. ಎಲ್ಲ ತೆಗೆದು ಏನೇನು ಬೇಕು ಬೇಡ ಎಲ್ಲ ಹಾಕ್ಬಿಡ್ಬೋದು. ಬ್ಲ್ಯಾಂಕೆಟ್ಸ್ ಎಲ್ಲ ಅಕ್ಕನ ಹತ್ರನೇ ತರಿಸ್ಕೊಂಡೆ ಅಂತ ಹೇಳ್ದೆ ಅಲ್ಲ, ಇದೆಲ್ಲ ಬ್ಲ್ಯಾಂಕೆಟ್ಸ್ ಅಕ್ಕನ ಹತ್ರನೇ ತರಿಸ್ಕೊಂಡಿದ್ದು. ಬನ್ರೆಡ್ಡಿ ಸರ್ಕಲ್ ಎಲ್ಲಿ? ಬನ್ರೆಡ್ಡಿ ಸರ್ಕಲ್ಲೇ. ಇದೊಂದು ಮಡ್ಚಿಟ್ಟಿರೋಣ. ಆ್ಯಂಡ್ ಇನ್ನೊಂದು ಎಷ್ಟು ಪ್ರೀಶಿಯಸ್, ಎಷ್ಟು ನೀಟಾಗಿ ಇಟ್ಟಿದ್ದೀನಿ ನೋಡಿ. ಇಂಪು ಇದು ಎಲ್ಲಿ ಮಾಡಿಸಿದ್ದೆ ಹೇಳು ನಾನು? ಬೆಂಗಳೂರಲ್ಲಿ. ಯಾರ ಹತ್ರ ಹೇಳಿ? ಇವಾಗ ಫುಲ್ ಫೇಮಸ್ ಭವ್ಯಗೌಡ ಸುಮಯ ಡಿಸೈನರ್ ಸ್ಟುಡಿಯೋ. ಆಗ 5 years ತೋರಿಸ್ಬಿಡ್ತೀನಿ ತಡಿ ಇಂಪು. ಅದೊಂದು 5 years ಮುಂಚೆ, ಅಂದರೆ ಲಿಪಿಗೆ ಫಸ್ಟ್ ಇಯರ್ ಬರ್ಡಲ್ಲಿ ನನಗೆ ಮತ್ತೆ ಲಿಪಿಗೆ ಸೇರಿಸಿ ಕೋಂಬೋ ಮಾಡಿಸಿದ್ದೆ. ಅದಾದ್ಮೇಲೆ ಒಂದ್ಸಲನೂ ಹಾಕ್ಲಿಲ್ವೇನೋ? ಹಾಕಿದ್ದೆ, ಯಮುನಾ ದರ್ಶನ್ ಮದ್ವೆಲಿ ಹಾಕಿದ್ದೆ. ಎಷ್ಟು ಗೊತ್ತಾ, ಆವಾಗಲೇ 25,000 ತಗೊಂಡಿದ್ಲು ನನಗೆ ಮತ್ತೆ ಲಿಪಿ ಬರ್ಡೇ ಬಟ್ಟೆಗೆ. ಇದಕ್ಕೆ 17,000 ಚಾರ್ಜ್ ಮಾಡಿದ್ರು. ಸುಮ್ಮನೆ ಒಂದು ಮೆಮೊರೀಸ್ ಅಂತ. ಇಪ್ಪ ನೀನು ಒಂದ್ಸತಿ ಹಾಕೊಳ್ಳೆ. ಆಯ್ತು, ಅಟ್ಲೀಸ್ಟ್ ಯಾರಿಗಾರು ಒಂದ್ಸತಿ ಹಾಕೊಂಡ್ರಾದ್ರೂ ಒಂದು ಯೂಸ್ಫುಲ್ ಆಗುತ್ತೆ. ಬಟ್ ಕಲರ್ ಚೆನ್ನಾಗಿ ಚಾಯ್ಸ್ ಮಾಡಲಿಲ್ಲ. ಅವಾಗ ನನಗೂ ಐಡಿಯಾ ಇರಲಿಲ್ಲ. ಅವರೇ ಕಸ್ಟಮೈಸ್ ಮಾಡ್ಕೊಡ್ತೀನಿ ಅಂದರು. ಅವ್ರಿಗೆ ಬೇಕಾಗಿರೋ ಕಲರ್ ತಂದರು, ಅವ್ರಿಗೆ ಬೇಕಾಗಿರೋದನ್ನು ಸ್ಟಿಚ್ ಮಾಡಿದ್ರು. ಎಲ್ಲಿಡೋದು? ಹಂಗಾಗಿ ತೆಗೆದಾದ್ರು ಸಂದಿ ಡಂಪ್ ಮಾಡಿಟ್ಟಿದ್ದೀನಿ. ಹೆಂಗೂ ಎತ್ತಿದೀವಲ್ಲ. ಇದು ಲಿಪಿವೆಲ್ಲ ಬಟ್ಟೆಗಳೆಲ್ಲ ಎಲ್ಲದೂ ಕೊಡ್ತೀನಿ. ಬಟ್ ಇದೇನೋ ನಂಗೆ ಇಷ್ಟ ಆಗಿದೆ ಅಂತೇಳಿ ನೆನಪಿಗೋಸ್ಕರ ಇಟ್ಟಿದ್ದೀನಿ. ಇವ್ರು ಏನು ಇಷ್ಟು ಗಲೀಜಾಗಿ ಇಟ್ಟಿದ್ದಾರೆ ಅನ್ಕೊಂಬೇಡಿ. ನಂತರ ಬ್ಯುಸಿ ಶೆಡ್ಯೂಲ್ಸ್. ಯಾರೋ ಒಬ್ರು ಇವತ್ತು ಕಮೆಂಟ್ ಹಾಕಿದ್ದಾರೆ ಯಾವುದೋ ಒಂದು ವಿಡಿಯೋಗೆ. ನಂಗೆ ಅರ್ಥ ಆಗಲಿಲ್ಲ. ಮೋಸ್ಟ್ಲಿ ಕಮೆಂಟ್ ನೋಡಿ ಇಂಪು ಎಂಥದ್ದು ವೈ ಯು ಆರ್ ನಾಟ್, ನಾನು ತುಂಬ ಬ್ಯುಸಿ ಅಂತೇನೋ ಹೇಳಿದ್ದೀನಿ ಅನಿಸುತ್ತೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಬ್ಯುಸಿಯಾಗಿರೋಕ್ಕೆ ಅಂತ? ಮನೇಲಿ ಅಡುಗೆ ಮಾಡೋದು, ಊಟ ತಿಂಡಿ ಮಾಡೋದು ಎಲ್ಲದು ಕೆಲಸ ಅಲ್ವಾ ಅಂತ ಅಂದ್ಕೊಂಡೆ ನಾನು. ಅದೇನು ಕಮೆಂಟು ಅವರಿಗೆ ಅರ್ಥ ಆಗಬೇಕು. ಅದು ಸೆಂಟೆನ್ಸು ಕರೆಕ್ಟಾಗಿರಲಿಲ್ಲ, ಹಾಗಾಗಿ ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ, ಇದೊಂದು ಪ್ಯಾರೆಟ್. ಇದೇನಂದ್ರೆ ಜಾನು, ಇವಾಗ ಯಾರು ಜಾಸ್ತಿ ಜನ ಬಂದರೆ ಹಾಸ್ಕೊಂಡು ಮಲ್ಕೊಳ್ಳೋಕ್ಕೆ ಚಿಕ್ಕ ತೆಳ್ಳಗಿರುತ್ತಲ್ಲ ಬೆಡ್ಡು, ಇದನ್ನು ನಮ್ಮ ಅಕ್ಕನೇ ತಂದುಕೊಟ್ಟಿದ್ದು. ಎಷ್ಟು ಜನ ಮಲ್ಬೋದು ಇಂಪು? ಒಂದು 10 ಜನ ಮಲ್ಬೋದಾ ಇದರಲ್ಲಿ? 7-8 ಅಂತ ಫಿಕ್ಸ್. 7-8 ಜನ ಮಲಗ್ಬೋದು. ಮತ್ತು ಈಸಿಯಾಗಿ ಇಟ್ಕೋಬೋದು. ಹಾಸಿಗೆ ಹಾಕೋಬೇಕು ಅಂತೇನಿಲ್ಲ. ಕೆಳಗಡೆ ಒಂದು ಸ್ಪೇಸು ಕಮ್ಮಿ ಆಗುತ್ತೆ, ಫೋಲ್ಡಿಂಗು ಈಸಿ. ಅಯ್ಯೋ, ನಾನು ಒಳ್ಳೆ ಹಿಂಗೆ ಮಾಡಿಸ್ದೆ. ಎಷ್ಟು 4 ಜನ ಏನೋ ತರಿಸ್ಕೊಂಡಿದ್ದಿದ್ದು ಅವಳ ಹತ್ರ ನಾನು. ಇನ್ನೇನಿದೆ ಇಡಕ್ಕೆ? ಇದು ನನ್ನ ವಸ್ತು. ಇದನ್ನು ಆ್ಯಕ್ಚುಲಿ ಹಿಂದಕ್ಕೆ ಹಾಕ್ಬೇಕಿತ್ತು ಇವು. ಹಿಂದೆ ಹಾಕ್ಬಿಡು. ಇಲ್ಲಿ ಬಿಡಿಗೆ ಸದ್ಯಕ್ಕೆ. ಇದು ಇನ್ನೊಂದು ಅದೇ ನಂದು ಡ್ರೆಸ್ ಜೊತೆ ಲಿಪಿದು. ಮೋಸ್ಟ್ಲಿ ಆ ಕಡೆ ಎಲ್ಲೋ ಇಟ್ಟಿದ್ದೀನಿ ಅನಿಸುತ್ತೆ. ಇದು ನಾವು ಅವಳು ಫಸ್ಟ್ ಇಯರ್ ಅಲ್ಲ ಸೆಕೆಂಡ್ ಇಯರಲ್ಲಿ ಕೊರೋನಾ ಟೈಮಲ್ಲಿ ಈ ಟೂನ ನಾವೇ ಮಾಡಿದ್ದು ಮನೇಲಿ. ಬಾಕ್ಸಲ್ಲಿ ನಿಜ ಇಂಪು ನಾನು ಸ್ಫೂರ್ತಿ ವರ್ಷ ಸೇರ್ಕೊಂಡು ಮಾಡಿದ್ದೆ. ಆಯ್ತಾ, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ವಿ. ಅವಾಗೆಲ್ಲ ನಮಗೆ ವಿಡಿಯೋ ಮಾಡಬೇಕು, ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಎಂಥ ಬಾಕ್ಸು ಇದು? ಕಾರ್ಬೋರ್ಡ್ ಬಾಕ್ಸಲ್ಲಿ ತಗೊಂಡು ಈ ಥರ ಫ್ಲವರ್ಸ್ ಎಲ್ಲ ತಗೊಂಡು ಫೆವಿಕ್ವಿಕ್ ಗಮ್ಮಲ್ಲಿ ಅಂಟಿಸಿರೋದು ನಾವು. ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸ್ ಬರುತ್ತೆ ನೋಡು, ಅದೆಲ್ಲ ಅಂಟಿಸಿರೋದು. ಅವಾಗೆಲ್ಲ ಈ ಥರ ಯೂಟ್ಯೂಬ್ದೆಲ್ಲ ಐಡಿಯಾನೇ ಇಲ್ಲ ನನಗೆ. ನಾವೂ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು, ನಾವು ಹಾಕಿದ್ರೂ ವೀಡಿಯೋಸ್ ರನ್ ಆಗುತ್ತೆ ಅಂತ. ಸುಮ್ಮನೆ ಬೇರೆಯವ್ರು ವೀಡಿಯೋಸ್ ಹಾಕ್ತಿದ್ರಲ್ಲ ಯೂಟ್ಯೂಬಲ್ಲಿ, ಆ ವೀಡಿಯೋಸ್ ನೋಡ್ತಾ ಇದ್ವಿ ಅಷ್ಟೇ. ಅವಾಗೆಲ್ಲ ಕಾಲೇಜಿಗೆ ಹೋಗೋದು, ಕೆಲಸ ಮಾಡೋದು ಅಷ್ಟೇ.
ಆಗ್ತಾ ಇಲ್ಲ ಇದು ಎತ್ತಿಡಕ್ಕೆ. ಏನಾದ್ರೂ ಧೂಳಲ್ಲಿ ಕೆಲಸ ಮಾಡಿದ್ರೆ ಅಕ್ಷಿ ಗ್ಯಾರಂಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇದಿಂಪು ಯಾವಾಗಿನ ಗೊತ್ತಾ, ನಾನು M.Com ಅಲ್ಲಿ ಮೇ ಬಿ ಫೈನಲ್ ಇಯರ್ ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಆವಾಗ ಈ ಡ್ರೆಸ್ ಹಾಕೊಂಡು ರೆಡಿಯಾಗಿ ಹೋದಾಗ ಸಾರಿ ಹಾಕೊಂಡಿದ್ದೆ. ಇದ್ರದ್ದು ಒಂದು ಫ್ರೇಮ್ ಇದೆ, ಅಲ್ಲಿ ಇಟ್ಟಿದ್ದೀನಿ. ಬೆಸ್ಟ್ ಡ್ರೆಸ್ ಗರ್ಲ್ ಅಂತ ಕೊಟ್ಟಿದ್ರು ನನಗೆ ಅವಾರ್ಡ್. ಹೆಂಗಿದ್ದೆ ನೋಡುವಾಗ, ಈಗ ಹೆಂಗಿದ್ದೀನಿ ಹಂಗೆ ನಂಗೆ. ಇದು ಮದ್ವೆ ಆದ ಹೊಸ್ತಿರೋದು. ಧೂಳು ಯಾವ್ದ್ರಲ್ಲಿ ಬರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ, ಆ ಥರ ಧೂಳು ತುಂಬ್ಕೊಂಡೈತೆ. ಇದಿದ್ರೆ ಇಟ್ಕೊಂಡ್ಲ ಎಲ್ಗಾದ್ರು? ನಿಂದು ರೂಮ್ ಹತ್ರ ಯಾವ್ದು ಎಲ್ಲಾರು ಇಡೋ ಸ್ಪೇಸ್ ಇದ್ರೆ. ಹೌದಾ, ಹೆಂಗಿದ್ದೆ ನೋಡು. ಮೇಕಪ್ ಮಾಡಿಸಿತ್ತ ಅದ್ರಲ್ಲಿ? ಇಲ್ಲಪ್ಪ, ನಾ ಲಿಪ್ಸ್ಟಿಕ್ ಹಚ್ಚಿರೋದು ಇದು ಗೊಂಬೆಗೆ. ಇದೆಲ್ಲ ಅವಳು ಬರ್ಡೇ ಟೈಮಲ್ಲಿ ಗಿಫ್ಟ್ ಬಂದಿದ್ದು. ತುಂಬ ಎಲ್ಲರಿಗೂ ಕೊಟ್ಟಿದ್ದೀನಿ, ಕೊಟ್ಟು ಕೆಲವೊಂದಲ್ಲಿ ಹಾಗೆ ಉಳಿದಿರೋದು. ಇವಾಗ ಲಿಪಿ ರೂಮ್ನ ಡೆಕೋರೇಟ್ ಮಾಡಿ, ಎಲ್ಲರೂ ಕೇಳ್ತಿದ್ರಲ್ಲ ಪಾರ್ಟ್ 3 ಹೋಮ್ ಟೂರ್ ಮಾಡಿ ಅಂತ ಹೇಳಿ, ಇವತ್ತು ಪಾರ್ಟ್ 3 ಹೋಮ್ ಟೂರ್ ಮಾಡೋಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಮೇ ಬಿ ಫಸ್ಟ್ ಪಾರ್ಟ್ 3 ಹೋಮ್ ಟೂರ್ದೇ ಹಾಕ್ಬಿಡ್ತೀನಿ, ಅದಾದಮೇಲೆ ಇದನ್ನು ಹಾಕ್ತೀನಿ. ಯಾವ್ದು ಹಾಕೋದೆ ಇಂಪು ಫಸ್ಟ್? ನಿಂಗೆ ಯಾವ್ದು ಈಸಿ ಅದು ಹಾಕೋದು. ಅದು ಈಸಿ ಅನ್ನೋಕ್ಕಿಂತ ಅದು ನೋಡಿದ್ಮೇಲೆ ನಾನು ಡೆಕೋರೇಟ್ ಮಾಡಿರೋದು ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅನ್ಸುತ್ತಲ್ವಾ. ನೋಡೋಣ ಹೆಂಗಾಗುತ್ತೆ ಹಂಗೆ ಹಾಕ್ತೀನಿ. ಮುಖ ಎಲ್ಲ ಫುಲ್ ಟಯರ್ಡ್, ಶೀತ. ಕಾಲ್ ಅನ್ಸುತ್ತೆ ಎಲ್ಲ. ಆಕ್ಚುಲಿ ಈ ತರ ಹ್ಯಾಂಗ್ ಮಾಡ್ತಾರಲ್ಲ, ಹಿಂಗೆ ಹಾಕಿ ಲಿಪಿಗೆ ಪೆನ್ಸಿಲ್ಸು, ಪೆನ್ನು, ಮತ್ತು ಅವಳೇನಾದ್ರು ಡ್ರಾಯಿಂಗ್ ಮಾಡಿದ್ರೆ ಅದನ್ನೆಲ್ಲ ಇದ್ರೊಳಗಡೆ ಹಾಕೊಳ್ಳೋ ಥರ. ಅದನ್ನ ಇನ್ನೂ ಫಿಕ್ಸ್ ಮಾಡಿಲ್ಲ ನಾನು. ಫಿಕ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಏನೋ ಹಿಂಗೆ ಹೋಲ್ ಮಾಡಿದ್ರೆ ಅದೆಲ್ಲ ಡ್ಯಾಮೇಜ್ ಆಗುತ್ತಂತೆ. ನೋಡ್ಕೊಂಡು ನೀಟಾಗಿ ಹೋಲ್ ಮಾಡಬೇಕು ಅಂತ ಅಂದರು ಅಂತ ಹೇಳಿ ಇದನ್ನ ಹಾಗೆ ಇಟ್ಟಿದ್ದೀನಿ. ಯಾವಾಗ ಫಿಕ್ಸ್ ಮಾಡ್ತೀನೋ ಗೊತ್ತಿಲ್ಲ. ಇದೆಲ್ಲ ಒಂದ್ಸತಿ ನೀಟಾಗಿ ಆರ್ಗನೈಸ್ ಮಾಡಿದ್ಮೇಲೆ ನನಗೆ ಲಿಪಿ ರೂಮ್ ಟೂರ್ನ ಮಾಡಿ ಖಂಡಿತ ತೋರಿಸ್ತೀನಿ. ಅವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಜಾಸ್ತಿ ರೂಮ್ನ ಇನ್ನೂ ಯೂಸೇ ಮಾಡಲ್ಲ ಅವಳು. ಸುಮ್ಮನೆ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲದನ್ನು ಅಲ್ಲಿ ಇಲ್ಲಿ ಹಾಕೋಕ್ಕಿಂತ ಈ ಥರ ಹಾಕಿಟ್ಕೊಬೋದು ಹ್ಯಾಂಗ್ ಮಾಡಿದ್ರೆ. ನಾನು ಐಕ್ಯಾಗ ಓದಕ್ಕೆ ತೊಗೊಂಡು ಬಂದಿದ್ದೆ. ಎಷ್ಟು ದಿನ ಆಯಿತು? ಆಲ್ಮೋಸ್ಟ್ ಒಂದು 1 ಮಂತ್ ಮೇಲೆ ಆಯ್ತಲ್ಲ, ಬಟ್ ಇನ್ನೂ ಹಾಕೋಕ್ಕಾಗಿಲ್ಲ. ಡೈನಿಂಗ್ ಟೇಬಲ್ ತಂದ್ವಲ್ಲ ಅವತ್ತು ಐಕ್ಯಾಗ ಹೋಗಿದ್ವಲ್ಲ, ಆವಾಗ ತಂದಿದ್ದಿದ್ದು. ಇದೊಂದು ಕ್ಯೂಟ್ ಯೂನಿಕಾರ್ನ್ ಲಿಪಿದು. ಇಲ್ಲೆಲ್ಲ ಏನೇನು ಇಡೋದು ಇಂಪು ಇವಾಗ? ಏಯ್ ಹೊಡಿತೀನಿ ಕಪ್ಪಿ ಗಿಪ್ಪಿ ಅಂದರೆ. ಆಗ್ಲೇ ಹೆಂಗೆ ಎಕ್ಸೈಟ್ ಆದೆ ನೀನು, ಹಂಗೆ ಆಗು. ಈಗ ಡ್ರಾಮಾ ಮಾಡಬೇಡ. ಕ್ಯಾಮ್ರಾ ಬಂದ ತಕ್ಷಣ ಡ್ರಾಮಾ ಮಾಡಬೇಡ ಲಿಪೋ. ಲಿಪಿ, ನಾಳೆ ನಿನ್ನ ರೂಮ್ ಟೂರ್ ಮಾಡ್ತಾ ಇದ್ದೀವಿ. ಹಾಂ ಹಾಂ, ಏನೇನು ತಂದಿದ್ದಾರೆ ನೋಡೋಣ. ಅದು ಅಮ್ಮಂಗೆ. ಹ್ಞೂ, ಎಲ್ಲ ನಿನಗೆ. ಅಮ್ಮಂಗೂ ಕೊಡ್ತಾರೆ. ಓಹೋ, ಎಲ್ಲ ನಿಂಗೆ ಮಾತ್ರ ಕೊಟ್ಬಿಡ್ತಾರೆ ಸುಬ್ಬಿಗೆ. ಇಲ್ಲ ಲಿಪಿ, ಅದು ನಾನು ಫ್ರಿಜ್ಜಿಗೆ ಹಾಕೊಂಡು ಇಟ್ಕೊಳ್ಳೋಕ್ಕೆ ಏನಾದರೂ ಬೇಕು ಅಂದರೆ. ಈಗ ಲಿಪಿ ಮನೇಲಿ ಏನಾದರೂ ಥಿಂಗ್ಸ್ ಖಾಲಿಯಾಗಿರುತ್ತಾ, ಎಕ್ಸಾಂಪಲ್ ಲಿಪಿದು ಚಾಕ್ಲೇಟ್ ಖಾಲಿಯಾಗಿದೆ ಅಂತ ನಾನು ಬರೆದು ಅದನ್ನು ತಗೊಂಡು ಹೋಗೋಕ್ಕೆ ಚಿನ್ನೋ ಇಲ್ಲಿ ಮೇಲೆ ಅಂಟಿಸ್ಕೊಳ್ಳೋದು ಹಿಂಗೆ ಹಿಂಗೆ ಹಿಂಗೆ. ನಂಗೆ ಗೊತ್ತಿಲ್ಲಪ್ಪ ಐಟಮ್, ನೀನು ಟ್ರೈ ಮಾಡು. ಸ್ಟಾರ್ಟ್ ಫ್ರಮ್ ಐಟಮ್ ಚಿನ್ನ. ಐಸ್ ಕ್ರೀಮ್ ಸ್ಪೆಲ್ಲಿಂಗ್ ಏನು? ಐಸ್ ಕ್ರೀಮ್ ಟೆಲ್ ಐ. ಹಾಂ, ಅಲ್ಲ, ಐಸ್ ಕ್ರೀಮು ಐಟಮು ಎರಡು ಸೇಮ್ ಪ್ರೊನೌನ್ಸಿಯೇಷನ್ ತಾನೆ. ಐ ಹಾಗಾದ್ರೆ ಹ್ಞೂ, ನಿಂಗೇನು ಗೊತ್ತಾಗಲ್ಲ ದಡ್ಡಿ. ಮಕ್ಕಳು ಡ್ರೆಸ್ ಚೇಂಜ್ ಮಾಡ್ತಾರೆ ಲಿಪಿ, ನಿನ್ನ ಥರ ಹಿಂಗೆ ಆಡಲ್ಲ. ಕವರ್ನ ನೋಡ್ಬಿಟ್ಟು ಇನ್ನೇನು ಮೇಲೆ ಹತ್ತು ನಿಂತ್ಕೊಬಿಡು ಆಯಿತಾ. ಗ್ಲಾಸ್ ನೋಡು ಮಗಳೇ, ಒರ್ಸಿ ಎಷ್ಟು ದಿನ ಆಯಿತು. ಅಮ್ಮ ಮೊನ್ನೆ ತಾನೇ ಒರೆಸಿದ್ದಾರೆ, ಆದರೂ ಈ ಥರ ಗಲೀಜು.
ಆ ದಿನ ಸಹನ ಆಂಟಿನ ಕೇಳ್ತಿದ್ದಂತೆ ನನಗೇನಾರು ತಂದ್ಕೊಡಿ ಅಂತ ಹಾಂ ಹಂಗೆಲ್ಲ ಕೇಳ್ತಾರಾ? ಬರೀ ಬ್ಯಾಡ್ ಮ್ಯಾನಸ್ ನಿನ್ನ ಹತ್ರ ಲಿಪಿ ಹಂಗಿದ್ರೆ ನಂಗೆ ಗೊತ್ತೇ ಇಲ್ಲ. ಮತ್ತೆ ಯಪ್ಪ 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 ವಾವ್ ಲಿಪಿ, ನಮಗೆಲ್ಲ ಯಾರೂ ಒಂದು ಪೆನ್ಸಿಲ್ಲು ಕೊಡಿಸ್ತಿರ್ಲಿಲ್ಲ ಲಿಪಿ. ಎಷ್ಟೊಂದು ಏನೇನೋ ಕೊಡಿಸಿದ್ದಾರೆ ನೋಡು ಲಿಪಿ. ವಾವ್ ತೋರ್ಸೋದು ಎಷ್ಟು ಚೆನ್ನಾಗಿದೆ ಮಗಳೇ. ಕ್ಯಾಮ್ರಾ ಎಲ್ಲ ಆಫ್ ಮಾಡ್ತೀನಿ. ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಹೆಂಗಿತ್ತು ಹೇಳು. ಹೋ ಬರೀ ತಿನ್ಕೊಬರೋಣ. ಐಡಿಯಾ ಇದೆ. ಏ ಹೋಗಮ್ಮ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಇದೇನು ಹಿಂಗೆ ಮಾತಾಡ್ತಾಳೆ ಲಿಪಿ. ನಾವು ಯಾವತ್ತಾರು ಒಂದಿನ ಸಹನ ಆಂಟಿ ಮನೆಗೆ ಹೋಗೋಣವಾ? ಆಯ್ತು, ಏನು ತಗೊಂಡು ಹೋಗೋಣ ನಾವು? ಆಯ್ತು. ಫೋನ್ ಇಟ್ಕೊಂಡು ಇದು ಏನು ಪ್ರೈಸ್ ಇದು? ಕೆಳಗಡೆ ನೋಡು, ಕೆಳಗಡೆ ಇದ್ರಲ್ಲಿ ಕಲರ್ಸ್ ಉಂಟಾ? ಸುಮ್ಮನೆ ಹಾಗೆ ಕೆಲಸ ಇತ್ತು ಅಂತ ಹೇಳಿ ಹಾಸನಿಗೆ ಹೋದ್ವಿ. ಹೋಗುವಾಗ ಆನ್ ದ ವೇ ನಾವು ಇದು ಒಂದು ಚಿಕ್ಕದು ಎಕ್ಸಿಬಿಷನ್ ಹಾಕಿದ್ರು, ಸರಿ ಅಂತ ಹೇಳಿ ಒಳಗಡೆ ಹೋದ್ವಿ. ಆ್ಯಸ್ ಯೂಶ್ವಲ್ ನನಗೆ ಇಯರಿಂಗ್ಸ್ ಅಂತ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಕೆಲವೊಂದು ಇಯರಿಂಗ್ಸು ಮತ್ತು ಬ್ಯಾಂಗಲ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ತುಂಬ ಏನು ಚೆನ್ನಾಗಿದೆ ಅನ್ನಂಗೂ ಇಲ್ಲ, ಚೆನ್ನಾಗಿಲ್ಲ ಅನ್ನಂಗೂ ಇಲ್ಲ. ನಮ್ಮ ಹಾಸನಿಗೆ ಒಂದು ಆ್ಯಾವ್ರೇಜಾಗಿ ಕೆಲವೊಂದು ಪಾಟ್ಸ್ ಕಲೆಕ್ಷನು, ಇಯರಿಂಗ್ ಕಲೆಕ್ಷನ್ಸು ನನಗೆ ಖುಷಿ ಆಯಿತು. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸತಿ ಹಾಸನಲ್ಲಿ BM ರೋಡಲ್ಲಿ ಹಾಕಿದ್ದಾರೆ, ಜನತಾ ಹಾಸ್ಪಿಟಲ್ ಇದೆ ಅಲ್ಲ, ಅದ್ರ ಪಕ್ಕ ಹಾಕಿದ್ದಾರೆ. ಸುಮ್ಮನೆ ಒಂದ್ಸತಿ ಏನಾದರೂ ಫ್ರೀ ಇದ್ದಾಗ ವಿಸಿಟ್ ಮಾಡಿ. ನಂಗೆ ಕೆಲವೊಂದು ಪಾಟ್ಸ್ ಕೂಡ ಇಷ್ಟ ಆಯಿತು, ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಮಕ್ಕಳಿಗೆ ಅಲ್ಲೊಂದು ಗೇಮ್ ಆಟ ಆಡಿಸ್ತಿದ್ರು, ಬಟ್ ತುಂಬ ಗಲೀಜಾಗಿತ್ತು ಅಂತ ಹೇಳಿ ಲಿಪಿನ ಅಲೋ ಮಾಡಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಖಾರ ಇದೆಲ್ಲ ಸಖತ್ತು, ಎಷ್ಟೊಂದು ಸ್ಪೈಸಿ ಮಾಡಿದ್ದಾರೆ. ಲಿಪಿ ನಿನ್ನ ಫೇವ್ರೆಟ್ ಕಲ್ಮಿ ಅಪ್ಪಂದು. ವಾವ್, ನಾನು ಇಂಪು ಚಿಕ್ಕಿ ಮಾತ್ರ ವೆಜ್ ಲಿಪಿ, ಅವರೆಲ್ಲ ನಾನ್ ವೆಜ್. ಯಾವ ಕಲರ್ ಇಡ್ಲಿ ನೋಡಿ ಇಂಪು? ಹೌದು, ಅದೊಂದು ಗಿಡ ಪೆಂಡಿಂಗ್ ಮಾಡಿದೀವಿ ನೋಡ್ತಂತೆ. ಒಡಗಿದ್ದಾಕಿಯ ತೋರಿಸು ಬೇಗ. ಸೋ ನೈಸ್ ಮಗಳೇ. ರಾತ್ರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಲ್ಲ, ಹೂವು ಎಲ್ಲ ಫ್ರೆಶ್ ಫ್ಲವರ್ಸ್ ನಮ್ಮ ಹಾಸನಲ್ಲಿ ಸಿಕ್ತಿಲ್ಲ ನನಗೆ ಬೇಕಾಗಿರೋ ಥರದ್ದು. ಓ ಇದು ಬಾಡ್ದಂಗೆ ಕಾಣ್ತಿದ್ಯಲ್ಲೇ? ಇಲ್ಲ ಇಲ್ವಾ? ಅಷ್ಟೇ, ಕವರಲ್ಲಿ ಇದಾಗಿತ್ತಲ್ಲ, ಪ್ರೆಸ್ ಆಗಿತ್ತಲ್ಲ, ಅದಕ್ಕೆ. ನಮಗೆ ಎಲ್ಲಿ ಮಾತಾಡಕ್ ಬಿಡ್ತದೆ ಮನೆ. ಇದಕ್ಕೊಂಚೂರು ನೀರು ಬೇಕು ನೋಡಿ. ಸಾಕು, ಸಾಕು ಸಾಕು ಸಾಕು. ಇನ್ನೊಂದು ಬಾಟ್ಲು ನೀರು ಬೇಕಿತ್ತು ನೋಡಿಂಪು, ಇದಕ್ಕೆ ಹಾಕೋಣಲ್ಲ. ಗಿಡ್ಡ ಇದು ಮಾಡು, ಕಟ್ ಮಾಡು. ಹೊಡದ್ಲು ಇಂಪು ಚಿಕ್ಕಿ ಅಂತ. ಆಮೇಲೆ ಮೋನಾ ನೋಡಿಂಪು, ಥ್ಯಾಂಕ್ ಯು ಸೋ ಮಚ್.
ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ. ಹುಚ್ಚಳ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲ, ನಂಗಂತೂ ಗೊತ್ತಿಲ್ಲ, ಸಾಮಾನ್ಯ ಗೊತ್ತಿರುತ್ತೆ ಅನ್ಸುತ್ತೆ. ಇದು ಹುಚ್ಚಳ ಚಟ್ನಿ ಮಾಡ್ತಾರಲ್ಲ ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್. ನಾನು ಮಾತಾಡಕ್ಕಾಗಲ್ಲ, ಒಂದೇ ಮಾತು ಜಾಸ್ತಿ ಕೇಳುತ್ತೆ. ನಮ್ಮೂರಲ್ಲಂತೂ ಸಿಕ್ಕಾಬಟ್ಟೆ ಚಳಿ. ಈ ಚಳಿಗೆ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಕಾಂಬಿನೇಷನ್ ಬೆಸ್ಟ್. ದೀಪಿಗಂತೂ ಈ ಹುಚ್ಚಳ ಚಟ್ನಿ ಮೊಸರು ಹಾಕೊಟ್ರೆ ಅಮ್ಮ ಹುಚ್ಚಳ ಚಟ್ನಿ ಮೊಸರು ಹಾಕೊಡಮ್ಮ ಅಂತ ಕೇಳ್ತಾ ಇರ್ತಾಳೆ. ಸಾಕಾಯ್ತು. ನಾನೇನೇ ಬೇಯಿಸ್ಕೊಂಡಿದ್ದೆ. ಏನ್ ಬೇಡ್ಕೊಬಂಡೆ ದೇವ್ರ ಹತ್ರ? ನೀನು ಬೇಗ ಮದುವೆಗೆ ಹೋಗ್ಬೇಕು ಬೆಂಗಳೂರಿಗೆ ಅಂತ. ಯಾರು? ನೀನು. ನನ್ನ ಹೆಸರೇನು? ಕಂಪನ. ಆಮೇಲೆ ಇನ್ನೇನು ಬೇಡ್ಕೊಂಡೆ? ನಂದೇನೋ ಸೀಕ್ರೆಟ್ ಹೇಳಲ್ಲ. ಇನ್ನು ನೆಕ್ಸ್ಟ್ ಇನ್ಯಾರು ಮದುವೆ ಮಾಡ್ಸೋಣ ಅಂತ ಪೂರ್ತಿ ಚಿಕ್ಕಿ ಬೇಡ್ಕೊಂಡು ಬಂದ? ನಿನ್ನ ಸೀಕ್ರೆಟ್ ಹ್ಞೂ ಅದನ್ನ ನಿನ್ಗೆ ಹೇಳಿದ್ದೀನಲ್ಲ, ಹೇಳು. ಹೇಳ ಲಿಪಿ ಒಂದು ಬೇಡ್ಕೊಂಡು ಬಂದಳಂತ ದೇವ್ರ ಹತ್ರ ಇವಾಗ ಸ್ನಾನ ಮಾಡಿ. ಒಂದು ಇಂಪು ಚಿಕ್ಕಿ ಮದುವೆಯಾಗಿ ಬೇಗ ಹೋಗ್ಲಿ ಅಂತ, ಸೆಕೆಂಡ್ ಒಂದು ಸ್ಫೂರ್ತಿ ಚಿಕ್ಕಿನ ಮದುವೆ ಆಗಲಿ ಅಂತ, ಥರ್ಡ್ ಒಂದು ಏನಂತ ಕೇಳ್ಕೊಂಡಿದ್ದಾಳೆ ಅಂತಂದರೆ ಸಾನ ಆಂಟಿ ಮಂಡೇ ಒಂದು ಗಿಫ್ಟ್ ತಂದು ಮನೆಗೆ ಬಂದು ಗಿಫ್ಟ್ ತರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬಂದಿಲ್ಲಂತೆ. ಅಲ್ವ ಕರೆಕ್ಟ್ ಲಿಪಿ? ಸಾನ ಆಂಟಿ ಇದನ್ನು ನೋಡಿ ಕೇಳಿಸ್ಕೊಂಡು ಬರ್ತಾರೆ, ಆಯಿತಾ? ಅವ್ರು ಬರಲಿಲ್ಲ ಅಂದ್ರೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಸ್ವಪ್ನ ಬುಕ್ ಸ್ಟೋರ ನೀವೇ ಕೊಡಿಸ್ಬೇಕು. ಸ್ವಪ್ನ ಬುಕ್ ಸ್ಟೋರ್ ಉದ್ಧಾರ ಆಗ್ತಿರೋದೇ ನಮ್ಮ ಲಿಪಿಯಿಂದ ಅರ್ಧ, ಆಮೇಲೆ ಅವ್ರು ಸಹನ ಆಂಟಿಯಿಂದ. ಸರಿ ಬಾಯ್. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಲಿಪಿ. ಲಿಪಿ ಏನಾದ್ರೂ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿಲ್ಲ ಅಂದ್ರೆ ಸ್ವಪ್ನ ಬುಕ್ ಸ್ಟೋರ್ ಕ್ಯಾನ್ಸಲ್. ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ರೆ ಇಂಪು ಚಿಕ್ಕಿ ಹೇಳ್ಬಿಟ್ಟಿದ್ದಾಳೆ, ಅಕ್ಕ ನೀನ್ ಜಾಸ್ತಿ ಕೊಡ್ಸ್ ಕಲ್ಸ್ಬೇಡ ಅವಳಿಗೆ, ಅವಳೇನಾರ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ರೆ ಮಾತ್ರ ಕ್ಲೇ ಒಂದೇ ಇವಾಗಿರೋದು ನೆಸೆಸರಿ. ಯಾಕಂದ್ರೆ ಕಾಂಪಿಟೇಷನ್ ಇದೆ. ಕ್ಲೇ ಆರ್ಟ್ ಮಾಡಿಸ್ಬೇಕು. ಮೆಮೊರಿ ಗೇಮ್ ಅಂದ್ರೆ ಅದು ಆ ಥರ ಅಲ್ಲ ಮಗಳೇ, ನಾನು ಹೇಳ್ಕೊಡ್ತೀನಿ ಅಂತ ಆಟ ಆಡೋದು. ಇಲ್ಲಿ ನೋಡಿಲಿ 50 ಮಾರ್ಕ್ಸ್ ತೆಗ್ದಿದ್ದಾರಲ್ಲ ಫಸ್ಟ್ ಮನೆ. ಏನಂತ ಹೇಳ್ತಿ ತಾತಂಗೆ? ಹೇಳು ಇನ್ನೊಂದ್ಸಲ ಹೇಳಿ, ಇಲ್ಲ ನನಗೆ ಕೇಳಿಸೋ ಥರ ಹೇಳ್ಬೇಕು. ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತ ಹೇಳ್ತೀನಿ. ಗೋ. ಯಾಕೆಂತಂದರೆ ನಾನೇ ಫಸ್ಟ್ ರ್ಯಾಂಕ್ ಈ ಸತಿ ಫಸ್ಟ್ ರ್ಯಾಂಕ್. ಸುಮ್ಮನೆ ನನ್ನ 100ನೇ ರ್ಯಾಂಕ್ ಬಂದಿದ್ದೀನಿ ಅಂತ. 100ನೇ ರ್ಯಾಂಕ್ ಬಂದಿದ್ದೀನಿ. ಇಲ್ಲ ಫಸ್ಟ್ ರ್ಯಾಂಕ್. ಫಸ್ಟ್ನೇ ರ್ಯಾಂಕ್ ಬಂದಿದ್ದೀನಿ. ಇಂಗ್ಲಿಷಲ್ಲಿ ಗೊತ್ತಿರೋದೇ ತಪ್ಪರ್ದವಳೆ. ನೆಕ್ಸ್ಟ್ ಏನು ಬೇಕೋ? ತುಂಬ ತಗೊಂಡಿದ್ಯಾ ಚಿಕ್ಕಿ ನಾನು ಬರೋ ತನಕ ಲಿಪಿ ಇದನ್ನ ಓಪನ್ ಮಾಡಬಾರ್ದು ಅಂತ ಹೇಳ್ತಿದ್ಲು. ಬಟ್ ಸಡನ್ ಆಗಿ ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿರೋದ್ರಿಂದ ಇದನ್ನೆಲ್ಲ ನಾನು ಓಪನ್ ಮಾಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಈ ಸತಿ ಏನಪ್ಪ ಅಂತ ಅಂದರೆ, ನಿಜ ಹೇಳ್ಬೇಕಂದ್ರೆ ನಾನು ಲಿಪಿನ ಸಖತ್ ಬಂಕ್ ಹಾಕಿಸ್ತೀನಿ. ಮೈನ್ ರೀಸನ್ ಏನಂದರೆ, ಅವಳಿಗೆ ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ, ಅವಳು ಚಿಕ್ಕವಳಾಗಿರೋದ್ರಿಂದ. ನಂಗೆ ಅವಳನ್ನ ಮಲಗಿರ್ತಾಳಲ್ಲ, ಅವಳನ್ನ ಎಬ್ರಿಸೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ
ಲಿಪಿಗೆ ತುಂಬ ಬಂಕ್ ಮಾಡಿಸ್ತಾ ಇದ್ದೆ. ಈ ಸತಿ ಮ್ಯಾಮ್ ರೆಗ್ಯುಲರಾಗಿ ಬರ್ತಾ ಇದ್ದಾಳೆ ಅಂತ ಅಂದರು. ಫುಲ್ ಖುಷಿ ಆಗಿಬಿಡ್ತು ನನಗೆ. ಅವಳಿಗೆ ಯಾವಾಗಲೂ ಅಟೆಂಡೆನ್ಸ್ ಕಮ್ಮಿನೇ ಇರುತ್ತೆ. ಬಟ್ ಈ ಸಲ ಏನಪ್ಪ ಅಂತ ಅಂದರೆ ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳೆ, ಫಸ್ಟ್ ರ್ಯಾಂಕು. ಹಾಗಾಗಿ ಅದನ್ನು ನೋಡಿ ಫುಲ್ ಖುಷಿ ಆಯಿತು. ಆ್ಯಂಡ್ ಅಟೆಂಡೆನ್ಸ್ ನೋಡಿ ಆಲ್ಮೋಸ್ಟ್ 45 ಕ್ಲಾಸಿಗೆ 38 ಕ್ಲಾಸಸ್ ಅಟೆಂಡೆನ್ಸು. ಇನ್ನೆಲ್ಲದರಲ್ಲೂ ಚೆನ್ನಾಗಿ ತೆಗ್ದಿದ್ದಾಳೆ. ಅವಳ ಏಜಿಗೆ ನನಗೆ ಖುಷಿನೇ ಇದೆ. ಆ್ಯಂಡ್ ಅವಳ ಹ್ಯಾಂಡ್ ರೈಟಿಂಗು ಅಷ್ಟೇ ನೀಟಾಗಿ ಬರೀತಾಳೆ. ಇದು ಅವಳದು ಟೆಸ್ಟ್ದು ಗೊತ್ತಿರುತ್ತಲ್ವ, ಗೊತ್ತಿದ್ರೂ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಬರೆಯೋದವಳು ಯಾವಾಗಲೂ ಅಷ್ಟೇ. ಅಂದರೆ ಅರ್ಜೆಂಟು ಫುಲ್ಲು ಒಂದ್ಸತಿ ಬರೆದು ಮುಗಿಸ್ಬಿಡ್ಬೇಕು ಅನ್ನೋ ಥರ. ಆ್ಯಂಡ್ ಇದು ಅವಳು ಕನ್ನಡ ಹ್ಯಾಂಡ್ ರೈಟಿಂಗು. ನಂಗೆ ಅವಳು ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಸ್ಫೂರ್ತಿ ಇದೆ ಹ್ಯಾಂಡ್ ರೈಟಿಂಗ್ ನೋಡ್ದಂಗೆ ನೆನಪು ಬರುತ್ತೆ. ನನ್ನ ತಂಗಿನೂ ಸ್ವಲ್ಪ ಹೀಗೆ ನಿಧಾನಕ್ಕೆ ಸುತ್ಕೊಂಡು ಬರೆಯೋಳು. ನಾನು ಅವಳಿಗೆ ಹೇಳಿದ್ದೆ ಅವಳು ಕನ್ನಡ ಎಕ್ಸಾಮ್ ಹೋಗುವಾಗ ಸುತ್ಕೊಂಡು ಬರಿಬೇಡ ಕಣೆ, ಬೇಗ ಬರೆದು ಬಾ ಅಂತ BCಯಲ್ಲಿ. ಹಾಗಾಗಿ ಅದು ನೆನಪಾಗ್ತಾ ಇತ್ತು ಇವತ್ತು. ಸೊ ಇದು ಅವಳು ಟೆಸ್ಟ್ ಪೇಪರು. ಅವಳು ಫಸ್ಟೇ ಹೇಳ್ಬಿಟ್ಟಿದ್ಲು, ಅಮ್ಮ ನಾನು ಫಸ್ಟ್ ರ್ಯಾಂಕ್ ಬರಲ್ಲ ಅನಿಸುತ್ತೆ, 2 ಮಿಸ್ಟೇಕ್ ಮಾಡಿದ್ದೀನಿ, ಮೇ ಬಿ 2nd 3rd ರ್ಯಾಂಕ್ ಬರ್ಬೋದು, ಕೇಳಿದ್ದೆಲ್ಲ ಕೊಡಿಸಿ ಅಂತ. ಸೊ ಫಸ್ಟ್ ರ್ಯಾಂಕ್ ಬಂದಿರೋ ಖುಷಿಗೆ ಅವಳು ಏನು ಕೇಳಿದ್ಲು ಅದನ್ನು ಕೊಡಿಸಿದ್ದೀನಿ ನಾನು ಕೂಡ. ಸೊ ಅವಳಿಗೆ ಒಂದು ಮೋಟಿವೇಶನ್ ಅಷ್ಟೇ. ಮಕ್ಳಿಗೆ ಏನಾದರೂ ಒಂದು ಸಿಗುತ್ತೆ ಅಂತ ಅಂದಾಗ ಅವರು ಅದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಸುಮ್ಮನೆ ಅವಳಿಗೇನಾದರೂ ಪ್ರತಿಯೊಂದು ಏನಾದರೂ ಒಂದು ಹೊಸದಾಗಿ ಕಲಿಸ್ತಾ ಇರ್ಬೋದಲ್ವ. ಹಂಗಾಗಿ ಅವಳದು ಡೈರಿ ಥರ ಒಂದು ಮಾಡೋಣ, ಅವಳು ಇವತ್ತು ಸ್ಕೂಲಲ್ಲಿ ಏನಾಯಿತು ಅದೆಲ್ಲದನ್ನು ಕಲಿಸೋಣ ಅಂತ ಹೇಳಿ ಅದು ಮನೆಗೆ ಬೇಕಿತ್ತು ಕಟ್ಟರು. ಆ್ಯಂಡ್ ಇದು ಅವಳು ಸ್ಟಿಕ್ಕರ್ಸು ಅವಳು ಇಷ್ಟಪಟ್ಲು ಅಂತ ಹೇಳಿ ಇದು ಒಂದು ಕೊಡಿಸ್ದೆ. ಆ್ಯಂಡ್ ಇದ್ರ ಜೊತೆಗೆ ನಾವೆಲ್ಲ ಚಿಕ್ಕದ್ರಲ್ಲಿ ಆಡ್ತಾ ಇದ್ವಲ್ಲ, ಹಿಂಗೆ ನೀರಿರುತ್ತೆ ಹಿಂಗೆ ಅಂದರೆ ಅದು ಕಡ್ಡಿಲಿ ಹೋಗಿ ಕೂತ್ಕೊಳ್ಳುತ್ತಲ್ಲ ಇದ್ರೊಳಗಡೆ, ಆ ಥರದ್ದು ಒಂದು ಸುಮ್ಮನೆ ಅವಳಿಗೆ ಒಂದು ಮೆಮೊರಿ ಇಂಪ್ರೂವ್ ಆಗುತ್ತೆ, ಮೈಂಡ್ ಗೇಮ್ ಅಂತ ಹೇಳಿ ಅದು ಒಂದು ತಗೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಅವಳಿಗೆ ಒಂದು ಪಂಚತಂತ್ರ ಅಂತ ಒಂದು ಸ್ಟೋರಿ ಬುಕ್ನ ತಗೊಂಡೆ. ಸೊ ಮಕ್ಕಳಿಗೆ ಈ ಥರ ಫಾಂಟ್ ಸೈಜ್ ಇರೋವಂತಹ ಸ್ಟೋರಿ ಬುಕ್ನ ತೊಗೊಂಡ್ರೆ, ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಅವಳು, ಹಾಗಾಗಿ ಅವಳಿಗೆ ಸ್ವಲ್ಪ ರೀಡಿಂಗ್ ಕಾನ್ಸಂಟ್ರೇಷನ್ ಆಗುತ್ತೆ. ಆ್ಯಂಡ್ ಪಿಕ್ಚರ್ ಸ್ವಲ್ಪ ಜಾಸ್ತಿ ಇರಬೇಕು ಮಕ್ಕಳಿಗೆ ಸ್ಟೋರಿ ಓದಿಸುವಾಗ ಅಂತ ನನ್ನ ಒಪಿನಿಯನ್ನು. ಹಾಗಾಗಿ ನಾನು ಅವಳಿಗೆ ಅದೇ ಥರ ಚೂಸ್ ಮಾಡ್ಕೊಳ್ತೀನಿ ಯಾವಾಗ್ಲೂ. ಆ್ಯಂಡ್ ಇದು ಅವಳಿಗೆ ಇವಾಗ ಸ್ಕೂಲಿಂದ ಏನಾದರೂ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಅಂತ ಹೇಳಿ ಇದನ್ನು ತಗೊಂಡೆ. ಆ್ಯಂಡ್ ಇದು ಅಷ್ಟೇ ಅವಳೇ ತೊಗೊಂಡಿದ್ದು, ವಾಟರ್ ವಂಡರ್ ವೆಹಿಕಲ್ಸ್ ಅಂತೆ, ನೀರು ಹಾಕ್ಬಿಟ್ಟು ಈ ಬುಕ್ ಒಳಗಡೆ ಕಲರ್ ಮಾಡ್ತಾರಲ್ಲ ಆ ಥರದ್ದು. ಆ್ಯಂಡ್ ಇದೆಲ್ಲ ನಾನೇ ತೊಗೊಂಡು ಬಂದಿದ್ದು. ಅವಳಿಗೆ ಸ್ವಲ್ಪ ಡ್ರಾಯಿಂಗ್ ಅಂತ ಅಂದರೆ ಸಖತ್ ಕ್ರೇಜು, ಹಾಗಾಗಿ ಡ್ರಾಯಿಂಗ್ ಬುಕ್ಸ್ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದು ಕ್ಲೇ, ಅವ್ರ ಕ್ಲಾಸಲ್ಲಿ ಕ್ಲೇದು ಕಾಂಪಿಟೇಷನ್ ಇದೆ. ಸ್ವಲ್ಪ ಏನಾದರೂ ಯೂನಿಕ್ಕಾಗಿ ಅವಳಿಗೆ ಕಲಿಸೋಣ ಕ್ಲೇ ಕಾಂಪಿಟೇಷನಲ್ಲಿ ಅಂತ ಹೇಳಿ ಎಲ್ಲ ಕಲರ್ಸ್ನೂ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು ಸೋಪಷ್ಟು ಉದ್ದ ಇದೆ. ಇದೇ ಸ್ವಲ್ಪ ಕಾಸ್ಟ್ಲಿ ಬಿದ್ದಿದ್ದು ನನಗೆ. ಆ್ಯಂಡ್ ಚಿಕ್ಕದು ಅಷ್ಟೇ, ಚಿಕ್ಕದು ಮನೇಲಿ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ. ಇದಿಷ್ಟು ಅವಳು ಇದರೊಳಗಡೆ ಎಲ್ಲ ಕ್ಲೇನೇ ಇರೋದು. ಇದಿಷ್ಟು ಅವಳು ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನಾನು ಅವಳಿಗೆ ಕೊಡಿಸಿರೋವಂತಹ ಗಿಫ್ಟ್ಸು. ಇದು ಅದೇ ಎಂತ ಅವಳಿಗೆ ಏನಾದರೂ ಮೋಹನ್ ಏನಾದರೂ ಕಾಯಿನ್ ಕೊಟ್ಟರೆ ಅದನ್ನು ಹಾಕೊಳ್ಳೋಕ್ಕೆ ಅಂತ ಹೇಳಿ ಆಲ್ರೆಡಿ ಬಂದಿದೆ, ಅದು ಫಿಲ್ ಆಗಿಬಿಟ್ಟಿದೆ ಫುಲ್ಲು. ಹಾಗಾಗಿ ಇದನ್ನು ತಗೊಂಡು ಬಂದೆ, ಪಿಗ್ಗಿ ಬ್ಯಾಂಕ್. ಸೊ ಇದೆಲ್ಲದನ್ನು ಇವಾಗ ಎತ್ತಿಟ್ಟು ನೆಕ್ಸ್ಟ್ ಇವಾಗ ಅಡುಗೆ ಮಾಡಬೇಕು. ಇವತ್ತು ಕಂಪ್ಲೀಟಾಗಿ ಅಡುಗೆ ಯಾರು ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವತ್ತಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದೊಂದು ತೊಗೊಂಡು ಬಂದೆ. ಇಂಕೋ ನೀನು ಸುಮ್ಮನೆ ಕೆಲಸ ಇಲ್ಲದೆ ತಂದೆ ಅಂತ ಬೈತೀಯ. ಅವ್ರು ಎಷ್ಟು ಸೇಫಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆಲ್ಲ. ಏನು ಹಾಕಿಡೋದು? ಸಾಲ್ಟು ಅಲ್ಲ, ಎಳ್ಳು ಬೆಲ್ಲ. ಬಟ್ ಆ್ಯಕ್ಚುಲಿ ಇದನ್ನೇ ಯಾರಿಗಾದ್ರೂ ಎಳ್ಳು ಬೆಲ್ಲ ಗಿಫ್ಟ್ ಕೊಡೋಣ ಅಂತ ನೋಡಿದೆ ನಾನು. ಬಟ್ ಒಂದಕ್ಕೆ 250 ರುಪೀಸು, ಅದಕ್ಕೆ ತಗೊಂಡು ಬರಲಿಲ್ಲ. ಅಷ್ಟೊಂದು ಚೆನ್ನಾಗಿದೆ ಕೊಡೋಷ್ಟು ನಾನು ಅಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಬರಲಿಲ್ಲ, ಸುಮ್ಮನೆ ಅದು. ಹಾಂ, ಸೊ ಲಿಪಿಗಂತೂ ಇವತ್ತು ಫುಲ್ ಎಕ್ಸೈಟ್ಮೆಂಟು. ಅಪ್ಪ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಫುಲ್ ಖುಷಿ ಅವಳಿಗೆ. ಅದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ. ಇವತ್ತಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋನ ನೋಡಿದ್ದೀರಾ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.